ಇದು ಆರ್ ಮ್ಯಾಕ್ಸ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಕಾನೂನು ಬದಲಾಯಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳ ಸ್ಟೋರಿಯನ್ನ ನಾವು ಹೇಳ್ತಾ ಇದ್ದೀವಿ. ರಾಜ್ಯದ ಎಲ್ಲ ಆರ್ಟಿಒ ಕಚೇರಿಗಳಿಗೆ ಒಂದು ಕಾನೂನು ಇರುತ್ತೆ. ಚಾಮರಾಜನಗರ ಆರ್ಟಿಒಗೆ ಮಾತ್ರ ಬೇರೆ ಕಾನೂನು ಇದೆಯಂತೆ. ನೋಡಿ ಏನು ವಿಚಾರ ಅಂತ. ಇದಲ್ಲದೆ ಇದೇ ಆರ್ಟಿಒನಲ್ಲಿ ಖಾಸಗಿ ಏಜೆಂಟ್ರ ಹಾವಳಿ ಬೇರೆ ಹೆಚ್ಚಾಗಿದೆ. ಎಸ್, ಇದು ಆರ್ ಮ್ಯಾಕ್ಸ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾನೂನು ಬದಲಾಯಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳ ಸ್ಟೋರಿ ಇದು. ರಾಜ್ಯದ ಎಲ್ಲ ಆರ್ಟಿಒ ಕಚೇರಿಗಳಿಗೆ ಒಂದು ಕಾನೂನು, ಆದರೆ ಚಾಮರಾಜನಗರ ಆರ್ಟಿಒಗೆ ಮಾತ್ರ ಬೇರೆ ಕಾನೂನು ಇದೆಯಾ. ಇದಲ್ಲದೆ ಇದೇ ಆರ್ಟಿಒನಲ್ಲಿ ಖಾಸಗಿ ಏಜೆಂಟ್ರ ಹಾವಳಿ ಬೇರೆ ಹೆಚ್ಚಾಗಿದೆ. ಖಾಸಗಿ ಏಜೆಂಟ್ರ ಹಾವಳಿ ರೂಲ್ಸು ಸರ್ಕಾರದಲ್ಲಿ ಎಲ್ಲ ಒಂದೇ ರೂಲ್ಸ್ ಇದೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ನೋ, ಈಗ ಕಾನೂನನ್ನ ಬದಲಾಯಿಸಿರ್ತಕ್ಕಂಥ ಸಾರಿಗೆ ಇಲಾಖೆ ಅಧಿಕಾರಿಗಳ ಸ್ಟೋರಿ ಅಂತ ನಾನು ಆಗ್ಲೇ ಹೇಳಿದೆ. ಅಧಿಕಾರಿಗಳೆಲ್ಲ ಸೇರ್ಕೊಂಡು ಕಾನೂನನ್ನ ಇವರೇ ಬದಲಾಯಿಸ್ಕೊಂಡ್ಬಿಡ್ತಾರೆ. ರಾಜ್ಯದ ಸಾಕಷ್ಟು ಕಡೆ ಆರ್ಟಿಒಗಳಿದೆ, ಆರ್ಟಿಒ ಕಚೇರಿಗಳಿದೆ, ಅವ್ರಿಗೆಲ್ಲ ಒಂದೇ ಕಾನೂನು. ಆದರೆ ಈ ಚಾಮರಾಜನಗರ, ಎಸ್ಪೆಷಲಿ ನಾವಿವತ್ತು ತೋರಿಸ್ತೀವಲ್ಲ ಸ್ಟೋರಿ, ಚಾಮರಾಜನಗರ ಆರ್ಟಿಒಗೆ ಮಾತ್ರ ಬೇರೆ ಕಾನೂನು. ಆ ಕಾನೂನು ಏನು, ಅಷ್ಟಕ್ಕೂ ಏನ್ ನಡೀತು, ಪ್ರತಿಯೊಂದು ವಿಚಾರಗಳನ್ನ ಇವತ್ತು ಆರ್ ಮ್ಯಾಕ್ಸ್ ಬಿಚ್ಚಿಡುತ್ತೆ. ಈ ಆರ್ ಟಿ ಆಫೀಸ್ಗೆ ಬೇರೆ ಜಿಲ್ಲೆ, ಬೇರೆ ರಾಜ್ಯ ಜಿಲ್ಲೆಗಳಿಗೆ ಬೇರೆ ಕಾನೂನು, ಚಾಮರಾಜನಗರಕ್ಕೆ ಬೇರೆ ಕಾನೂನು ಮಾಡ್ತಾರೆ. ಏನು JCT ಅವರು ಇದ್ದಾರೆ, ಚಾಮರಾಜನಗರ ಡಿ ಎಲ್ ಮಾಡಿಸ್ಕೊಂಡು ಚಾಮರಾಜ ಜಿಲ್ಲೆಯಲ್ಲೇ ಮಾಡಿಸ್ಬೇಕು, ಹೊರಗಡೆ ಜಿಲ್ಲೆಯವರಿಗೆ ಮಾಡಬಾರ್ದು ಅಂತ ಒಂದು ಹೊಸ ಕಾನೂನು ಮಾಡ್ಕೊಂಡಿದ್ದಾರೆ. ಅದೇ ಥರ ಬೇರೆ FC ಇನ್ನೊಂದು ಗಾಡಿಗಳಿಗೆ ಇನ್ನೇನೆಲ್ಲ ಬೇಕು ಅವ್ರು ಎಲ್ಲವನ್ನು ತಗೊಂಡು ಇಲ್ಲೇ ಮಾಡಿಸ್ಕೋಬೋದು. FC ಮಾಡಿಸ್ಬೇಕಾದ್ರೆ ಅದು ಏನೇನು ಕಂಡೀಷನ್ ನೋಡಿ FC ಮಾಡಬೇಕು. ಯಾವುದೋ ಒಂದು ಮಧ್ಯೆ ಏಜೆಂಟ್ಗಳ ಮುಖಾಂತರ ಇವರೆಲ್ಲ ಮಾಡಿಸ್ತಾ ಇದ್ದಾರೆ. ಆಗ ನಾನು JCT ಅವ್ರಿಗೆ ಹೇಳ್ತಾ ಇದ್ದೀನಿ, ಏನು ಮಾಡಿದ್ರೆ ಅದು ಎಲ್ಲಕ್ಕೂ ಅನ್ವಯಿಸಬೇಕು. ಚಾಮರಾಜ ಜಿಲ್ಲೆಗೆ DLಗಳು ಮಾಡಿಸ್ಬೇಕಾದ್ರೆ ಬೇರೆ ಜಿಲ್ಲೆಯವ್ರು ಇಲ್ಲಿ ಮಾಡಿಸ್ಬಾರ್ದು ಅಂದರೆ ಅಲ್ಲಿನ ಗಾಡಿಗಳು ಬಂದು ಇಲ್ಲಿ FC ಬೇರೆ ಏನೆಲ್ಲ ಇದೆ ಅವನ್ನ ಮಾಡಿಸ್ಬಾರ್ದು. ಯಾಕೆ ಅಲ್ಲಿಗೆ ಒಂದು ಕಾನೂನು, ಇಲ್ಲಿಗೆ ಒಂದು ಕಾನೂನು ಇಲ್ಲ. JCT ಆದೇಶವೇ ಮುಖ್ಯವಲ್ಲ. ಈಗ ನಾವು ಹೇಳ್ತಾ ಇದ್ದೀವಿ RTO ಅವರೇ, ನೀವು ಅದೇನೋ ಆ ಕಾನೂನು, ಅಲ್ಲಿ ಯಾವುದೇ ರೈತರಿರ್ಬೋದು ಒಂದು ಗಾಡಿ ತಗೊಂಡ್ಬಂದ್ರೆ FC ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ದಾಂಧಲೆ ಮಾಡ್ತಿದ್ರಿ, ದಾಂಧಲೆಗೆ ದುಡ್ಡು ಕೇಳ್ತಾ ಇದ್ದೀರಿ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಾನೂನು ಇರಬೇಕು ಹೊರತು ನೀವು ಇಷ್ಟ ಬಂದಾಗ ಕಾನೂನು ಮಾಡೋಲ್ಲ. ಅದೇ ಚಾಮರಾಜ ಜಿಲ್ಲೆಗೆ ಬೇರೆ ಕಡೆಯಿಂದ ಬಂದು DL ಮಾಡಬಾರ್ದು, ಅದೇ ಬೇರೆ ಗಾಡಿಗಳು ತಗೊಂಬಂದು ಇಲ್ಲಿ FCಗಳು ಮಾಡ್ಬೋದಾ?